ಹಾಯ್ ಫ್ರೆಂಡ್ಸ್, ನಾನಿವತ್ತು ರಮೇಶ್ ಅರವಿಂದ್ ಅವ್ರ ಬಗ್ಗೆ ಮಾಹಿತಿ ತಿಳಿಸ್ಕೊಡ್ತಾ ಇದ್ದೀನಿ. ರಮೇಶ್ ಅರವಿಂದ್ ಅವರು ಹುಟ್ಟಿದ್ದು ಸೆಪ್ಟೆಂಬರ್ 10, 1964ರಲ್ಲಿ. ಹುಟ್ಟಿರುವಂತಹ ಊರು ಬಂದು ಬೆಂಗಳೂರು. ಪ್ರಸ್ತುತ ಇವರಿಗೆ 63 ವರ್ಷ ವಯಸ್ಸಾಗಿದೆ. ಹಾಗೆಯೇ ಇವರು ನಟನಾಗಿ, ನಿರ್ದೇಶಕರಾಗಿ, ಹಾಗೆ ಬರಹಗಾರರಾಗಿ ಕನ್ನಡ ಚಿತ್ರರಂಗಕ್ಕೆ ಅಪಾರವಾದ ಕೊಡುಗೆ ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ಹಾಗೆಯೇ ಇವರ ಎಜುಕೇಷನ್ ಅಂತ ನೋಡೋದಾದರೆ ಇಂಜಿನಿಯರ್ನ ಕಂಪ್ಲೀಟ್ ಮಾಡಿದ್ದಾರೆ ನಮ್ಮ ರಮೇಶ್ ಅರವಿಂದ್ ಅವರು. ಹಾಗೆಯೇ ಇವರು ಬರೀ ನಟನೆಗೆ ಸೀಮಿತವಾಗದೇ ಎಷ್ಟೋ ಪ್ರೋಗ್ರಾಮ್ಗಳನ್ನ ಹೋಸ್ಟ್ ಕೂಡ ಮಾಡಿದ್ದಾರೆ. ಹಾಗೆಯೇ ಅವರು ತುಂಬಾ ಜನಪ್ರಿಯವಾದಂತಹ ಒಂದು ಕಾರ್ಯಕ್ರಮ ಕೂಡ ಇವರೇನೆ ಹೋಸ್ಟ್ ಮಾಡಿದ್ದು. ಅದು ಕೂಡ ವೀಕೆಂಡ್ ವಿತ್ ರಮೇಶ್. ಇದಂತೂ ತುಂಬಾ ಫೇಮಸ್ ಆದಂತಹ ಕಾರ್ಯಕ್ರಮ. ಹಾಗೆಯೇ ಇವರು ಮಾಡಿದಂತಹ ಮೂವಿಗಳು ನೋಡೋದಾದರೆ ಅಮೃತ ವರ್ಷಿಣಿ ಅನ್ನೋ ಮೂವಿಲಿ ಕೂಡ ಇವರು ಆ್ಯಕ್ಟ್ ಮಾಡಿದ್ದಾರೆ. ಹಾಗೆ ಸುಂದರ ಸ್ವಪ್ನಗಳು, ಹೂಮಳೆ, ಹಾಗೆಯೇ ಸಂಭ್ರಮ, ಅಮೇರಿಕಾ, ನಮ್ಮೂರ ಮಂದಾರ ಹೂವೆ, ಹಾಗೆಯೇ ತುತ್ತ ಮುತ್ತ, ಹಾಗೆಯೇ ನೆಕ್ಸ್ಟು ನೋಡೋದಾದರೆ ಇವರು ನಿನ್ನೆ ಪ್ರೀತಿಸುವೆ, ಅದು ಕೂಡ ಇವರು ಶಿವರಾಜ್ ಕುಮಾರ್ ಆಪೋಸಿಟ್ ಆಗಿ ಮಾಡಿದರು. ಹಾಗೆಯೇ ಪುಷ್ಪಕ ವಿಮಾನ ಈಗ ತಾನೇ ತೆರೆ ಕಂಡಂತಹ ಮೂವಿಯಾಗಿದೆ. ಹಾಗೆಯೇ ದೈಜಿ ಅನ್ನೋ ಮೂವಿನ ಈಗ ಅವರು ನಟಿಸ್ತಿದ್ದಾರೆ ಅಂತಲೇ ಹೇಳ್ಬೋದು. ಹಾಗೆಯೇ ಅನುಪ್ರಭಾಕರ್ ಅವ್ರ ಜೊತೆ ಶ್ರೀರಸ್ತು ಶುಭಮಸ್ತು ಈ ಮೂವಿಲೂ ಆ್ಯಕ್ಟ್ ಮಾಡಿದ್ದಾರೆ. ಓ ಮಲ್ಲಿಗೆ ಮೂವಿ ಅಂತೂ ತುಂಬಾ ಒಳ್ಳೆ ಮೂವಿ ಅಂತಲೇ ಹೇಳ್ಬೋದು. ನಮ್ಮ ರಮೇಶ್ ಅರವಿಂದ್ ಅವ್ರಿಗೆ ಈ ಒಂದು ಮೂವಿ ತುಂಬಾ ನೇಮು ಫೇಮ್ ತಂದುಕೊಡ್ತು ಅಂತಲೇ ಹೇಳ್ಬೋದು. ಹಾಗೆಯೇ ಇವರ ಮೂವಿಲೇ ಒಂದಾದಂತಹ ಅಮೇರಿಕಾ ಅಂತೂ ತುಂಬಾ ದೊಡ್ಡ ಯಶಸ್ಸನ್ನೇ ತಂದುಕೊಡ್ತು ಅಂತಲೇ ಹೇಳ್ಬೋದು ನಮ್ಮ ರಮೇಶ್ ಅರವಿಂದ್ ಅವ್ರಿಗೆ. ಪ್ರಾರಂಭದಲ್ಲಿ ಇವರಿಗೆ ಯಾವುದೇ ಒಂದು ಮೂವಿಗಳಿಗೆ ಚಾನ್ಸ್ ಸಿಗ್ತಿರಲಿಲ್ಲ. ಆದರೂ ಕೂಡ ಅಮೇರಿಕಾ ನಂತರ ತುಂಬ ಒಳ್ಳೊಳ್ಳೆ ಆಫರ್ಗಳು ಬಂದವು. ಸುಂದರ ಸ್ವಪ್ನಗಳು ಇವರ ಮೊದಲ ಮೂವಿ ಆಗಿದ್ದರೂ ಕೂಡ ಅದು ಅಷ್ಟೇನು ನೇಮು ಫೇಮ್ನ ತಂದುಕೊಡೋದಿಲ್ಲ ನಮ್ಮ ರಮೇಶ್ ಅರವಿಂದ್ ಅವ್ರಿಗೆ. ಹೂಮಳೆ ಮೂವಿನೂ ಅಷ್ಟೇ ತುಂಬ ಚೆನ್ನಾಗಿತ್ತು. ಆ ಒಂದು ಮೂವಿಲೂ ಕೂಡ ಇವರು ಆ್ಯಕ್ಟ್ ಮಾಡಿದ್ದಾರೆ. ಈ ಒಂದು ಮೂವಿ ತುಂಬಾ ಒಳ್ಳೆ ಹೆಸರನ್ನು ತಂದುಕೊಡ್ತು ಅಂತಲೇ ಹೇಳ್ಬೋದು ನಮ್ಮ ರಮೇಶ್ ಅರವಿಂದ್ ಅವ್ರಿಗೆ. ಹಾಗೆಯೇ ಇವರು ಮದುವೆ ಆಗಿರೋದು ಬಂದು ಅರ್ಚನಾ ಅರವಿಂದ್ ಅಂತ. ಇವರೇನೆ ಅವರ ವೈಫ್. ಇವರನ್ನ ಪ್ರೀತಿಸಿ ಮದುವೆ ಆಗ್ತಾರೆ ನಮ್ಮ ರಮೇಶ್ ಅರವಿಂದ್ ಅವರು. ರಮೇಶ್ ಅರವಿಂದ್ ಅವ್ರಿಗೆ ಇಬ್ಬರು ಮಕ್ಕಳು ಕೂಡ ಇದ್ದಾರೆ. ಒಬ್ಬ ಮಗ ಹಾಗೆ ಒಬ್ಬಳು ಮಗಳಿದ್ದಾರೆ. ಇವರೇನೆ ಅವರ ಮಗಳು. ನಿಹಾರಿಕಾ ಮತ್ತು ಅರ್ಜುನ್ ಅಂತ ಇವರ ಹೆಸರು. ಹಾಗೆಯೇ ಇವ್ರಿಗೆ ತಮಿಳು, ಕನ್ನಡ ಚಲನಚಿತ್ರರಂಗಗಳಲ್ಲಿ ಅದ್ಭುತ ಅಭಿನಯಕ್ಕೆ ತುಂಬಾ ಹೆಸರಾದವರು ಅಂತಲೇ ಹೇಳ್ಬೋದು. ಕರ್ನಾಟಕ ರಾಜ್ಯ ಪ್ರಶಸ್ತಿ ಕೂಡ ನಮ್ಮ ರಮೇಶ್ ಅರವಿಂದ್ ಅವ್ರಿಗೆ ಬಂದಿದೆ. ಹಾಗೆಯೇ ಫಿಲಮ್ಫೇರ್ ಪ್ರಶಸ್ತಿಗಳು ಸಿಕ್ಕಿವೆ ನಮ್ಮ ರಮೇಶ್ ಅರವಿಂದ್ ಅವ್ರಿಗೆ. ರಮೇಶ್ ಅರವಿಂದ್ ಅವರು ಝೀ ಕನ್ನಡ ವಾಹಿನಿಯಲ್ಲಿ ಒಂದು ಕಾರ್ಯಕ್ರಮನ ಹೋಸ್ಟ್ ಮಾಡ್ತಾರೆ. ಆ ಕಾರ್ಯಕ್ರಮದ ಹೆಸರು ಬಂದು ವೀಕೆಂಡ್ ವಿತ್ ರಮೇಶ್ ಅಂತ. ಈ ಒಂದು ಕಾರ್ಯಕ್ರಮ ದೇಶದಾದ್ಯಂತ ತುಂಬಾ ಒಂದು ಪ್ರಸಿದ್ಧಿ ಆಯಿತು ಅಂತಲೇ ಹೇಳ್ಬೋದು. ರಮೇಶ್ ಅರವಿಂದ್ ಅವರು ನಟನೆಗೆ ಮಾತ್ರ ಸೀಮಿತ ಅಲ್ಲ, ಅವರು ಹೋಸ್ಟಿಂಗ್ ಕೂಡ ತುಂಬ ಚೆನ್ನಾಗಿ ಅಚ್ಚುಕಟ್ಟಾಗಿ ಮಾಡ್ತಾರೆ ಅನ್ನೋದನ್ನು ತೋರಿಸ್ಕೊಡ್ತು. ಹಾಗೆಯೇ ಇವರು ರಾಮಶ್ಯಾಮ ಭಾಮದಲ್ಲಿ ಇವರೇ ನಿರ್ದೇಶನ ಮಾಡಿದಂತಹ ಮೂವಿಯಾಗಿತ್ತು ಈ ಒಂದು ಮೂವಿ. ಈ ಒಂದು ಮೂವಿ ತುಂಬಾ ಕಾಮಿಡಿ ಓರಿಯೆಂಟೆಡ್ ಆಗಿತ್ತು. ಇದು ಕೂಡ ತುಂಬಾ ಜನಪ್ರಿಯತೆಯನ್ನು ತಂದುಕೊಡ್ತು ನಮ್ಮ ರಮೇಶ್ ಅವ್ರಿಗೆ. ಹಾಗೆಯೇ ಉತ್ತಮ್ ವಿಲನ್ ಕೂಡ ಇವರೇನೆ ನಿರ್ದೇಶನ ಮಾಡಿದಂತಹ ಒಂದು ಮೂವಿಯಾಗಿತ್ತು. ಈ ಮೂವಿನೂ ಅಷ್ಟೇ ತುಂಬ ಚೆನ್ನಾಗಿ ಮೂಡಿ ಬಂತು ಅಂತಲೇ ಹೇಳ್ಬೋದು. ಇದಿಷ್ಟು ರಮೇಶ್ ಅರವಿಂದ್ ಅವ್ರ ಬಗ್ಗೆ ಮಾಹಿತಿಯಾಗಿತ್ತು. ಹಾಗೆಯೇ ರಮೇಶ್ ಅರವಿಂದ್ ಅವರ ಯಾವ ಮೂವಿ ನಿಮಗೆ ಇಷ್ಟ ಅನ್ನೋದನ್ನು ಕಮೆಂಟ್ ಮಾಡಿ. ಈ ಒಂದು ವಿಡಿಯೋ ನಿಮಗೇನಾದರೂ ಇಷ್ಟ ಆದರೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಲೈಕ್ ಕೊಡೋದನ್ನ ಮರಿಬೇಡಿ. ಥ್ಯಾಂಕ್ ಯು ಫಾರ್ ದ ವಾಚಿಂಗ್.